ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಇವರು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್. ಭಾರತವನ್ನು ಇಡೀ ಪ್ರಪಂಚದಾದ್ಯಂತ ಪ್ರೆಸೆಂಟ್ ಮಾಡಿ ಹಲವಾರು ಗೋಲ್ಡ್ ಮೆಡಲ್ಗಳನ್ನು ತಂದು 7 ಬಾರಿ ಭಾರತ ಶ್ರೇಷ್ಠರಾದಂಥವರು ಬಾಡಿ ಬಿಲ್ಡಿಂಗ್ನಲ್ಲಿ. ಅಷ್ಟೇ ಅಲ್ಲ, ಉತ್ತಮ ಕ್ರೀಡಾಪಟು, ಉತ್ತಮ ನಟ, ಸಾಧನೆಯ ಶಿಖರಕ್ಕೆ ಏರಿದ್ರು ಕೂಡ ಈಗಲೂ ತಾವು ನಡೆದು ಬಂದಂತಹ ದಾರಿಯನ್ನು ಮರೆಯದೆ ಹಸಿದವರಿಗೆ ಅನ್ನದಾತನಾಗಿ ಸಹಾಯವನ್ನು ಮಾಡುತ್ತಾ ಒಬ್ಬ ಕರ್ಣ ಅಂತ ಅನ್ನಿಸಿಕೊಂಡು ಈಗಲೂ ಕೂಡ ತುಂಬಾ ಜನಮುಖವಾದಂಥ ಕೆಲಸವನ್ನು ಮಾಡ್ತಾ ಎಲ್ಲರಿಗೂ ರೋಲ್ ಮಾಡೆಲ್ ಆಗಿದ್ದಾರೆ. ಅವ್ರ ಜೀವನನೇ ಒಂದು ರೀತಿಯಾದಂಥ ದಂತಕತೆ, ಅವ್ರ ಜೀವನನೇ ಒಂದು ರೀತಿಯಾದಂಥ ಇನ್ಸ್ಪಿರೇಷನ್. ಅವರ ಹತ್ರ ಇನ್ಸ್ಪಿರೇಷನ್ ಪಡ್ಕೊಂಡು ಅವರ ಹತ್ರ ಜಿಮ್ಮಲ್ಲಿ ಕ್ಲಾಸನ್ನು ಪಡ್ಕೊಂಡು ಈಗ ದೊಡ್ಡದಾದಂತಹ ಸ್ಥಾನಗಳಲ್ಲಿ ಇರುವಂಥವರು, ಸಾಧನೆ ಮಾಡಿರೋರು ಭಾಳ ಜನ. ಹಾಗಾದರೆ ಈಗಾಗಲೇ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ತಮ್ಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ. ಎಸ್, ನಾನು ಮಾತಾಡ್ತಾ ಇರೋದು ಜಿಮ್ ರವಿ ಅವ್ರ ಬಗ್ಗೆ. ಜಿಮ್ ರವಿ ಅವರು ಇಡೀ ಕರ್ನಾಟಕದ ಜನರಿಗೆ ಗೊತ್ತು. ಜಿಮ್ ರವಿ ಅವರ ಒಂದು ಹುಟ್ಟು, ಬೆಳವಣಿಗೆ, ಅವರ ಸಾಧನೆ, ಈಗಲೂ ಕೂಡ ಅವರು ಯಾವ ರೀತಿ ಕರ್ನಾಟಕದಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ಇವತ್ತು ನಿಮ್ಮ ಗ್ಯಾರಂಟಿ ಪಾಡ್ಕಾಸ್ಟ್ನಲ್ಲಿ ನಿಮಗೂ ನಮಗೂ ತಿಳಿದೇ ಇರುವಂಥ ಬಹಳಷ್ಟು ವಿಚಾರಗಳ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಹಾಗಾದರೆ ಬನ್ನಿ, ವೆಲ್ಕಮ್ ಮಾಡೋಣ ಜಿಮ್ ರವಿ ಅವ್ರನ್ನ. ಸರ್, ತಮಗೆ ಗ್ಯಾರಂಟಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಮೇಡಮ್. ಜೊತೆಗೆ ಗ್ಯಾರಂಟಿನ ವೀಕ್ಷಕರಿಗೆ, ಗ್ಯಾರಂಟಿ ಟಿವಿಯ ಎಲ್ಲ ನಿಮ್ಮ ತಂಡಕ್ಕೆ. ಅಲ್ಲ, ಇದೊಂದು ಟಾಸ್ಕ್ ಸರ್. ಯಾಕೆಂದರೆ ನೀವು ಅದರಲ್ಲಿ ವೀಕು ಅಂತ ಅನಿಸುತ್ತೆ, ನಾನು ಅದರಲ್ಲಿ ವೀಕು. ಏನು ಅಂತಂದರೆ ಇಂಗ್ಲೀಷು. ನಂಗೆ ಇಂಗ್ಲೀಷೇ ಬರಲ್ಲ. ಇಲ್ಲ ನೋಡಿ, ನೀವು ಟ್ರೈ ಮಾಡಬೇಕು. ನೀವು ಏನು ಹೇಳಕ್ಕೆ ಹೊರಟಿದ್ದೀರಲ್ಲ ಅದನ್ನ ಇಂಗ್ಲೀಷಲ್ಲಿ ಟ್ರೈ ಮಾಡಿ. ಇವಾಗ ಸ್ನೇಹಿತರೆ, ಇದು ಎಲ್ಲ ಒಂದು ಸ್ನೇಹಿತರೆ, ಇದು ನನಗೆ ಫಸ್ಟ್ ಟೈಮ್ ಮೇಡಮ್ ಒಂದು ಟಾಸ್ಕ್ ಕೊಡ್ತಾ ಇದ್ದಾರೆ, ಇಂಗ್ಲೀಷಲ್ಲಿ ಮಾತಾಡಬೇಕಂತೆ. ಮೊದಲನೇದಾಗಿ ಎಲ್ಲ ಕರ್ನಾಟಕ ಜನರಿಗೆ, ಕನ್ನಡಿಗರಿಗೆ ಧನ್ಯವಾದ ಹೇಳ್ತಾ, ಗ್ಯಾರಂಟಿ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಹಾಗೂ ತಂಡದವರಿಗೆ ನನ್ನ ಕಡೆಯಿಂದ ತುಬ್ರುದ ಅಭಿನಂದನೆಗಳು, ಧನ್ಯವಾದ ತಿಳಿಸ್ತೀನಿ. ಇವಾಗ ಇಂಗ್ಲೀಷಲ್ಲಿ ಹೇಳಬೇಕಂತೆ. ಓಕೆ, ಗ್ಯಾರಂಟಿ ಚಾನಲ್ನ ಇರಲಿ ಸರ್, ಬರ್ತಾ ಇದ್ದೀರಾ, ಬನ್ನಿ, ನಮಗೂ ಹಂಗೆ, ನಾವು ಹಂಗೆ. ಓಕೆ, ಗುಡ್ ಮಾರ್ನಿಂಗ್ ಎವ್ರಿಬಡಿ. Good morning everybody. Now I'm sitting in Guarantee News channel. So I'm thanks to Radha madam and her team. So I'm representing sir, I'm ಏನಂದರೆ ಭಾಗವಹಿಸಿ ಅಂತ ಮಾಡಿದ್ರೆ ಭಾಗವಹಿಸಕ್ಕೆ ಹೇಳ್ತಿದ್ದೀನ. ಇಲ್ಲಿ ಭಾಗವಹಿಸೋದಕ್ಕೆ ನನಗೂ ಗೊತ್ತಿಲ್ಲ ಸರ್. ನೋಡಿ, ಇಂಗ್ಲೀಷಲ್ಲಿ ಕಷ್ಟ ಆಗಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಮ್ಮ ಕನ್ನಡ ಕಸ್ತೂರಿ ಅದರಲ್ಲೇ ಮಾತಾಡೋಣ. ಕನ್ನಡ ನನಗೆ ಇಷ್ಟ, ಕನ್ನಡದಲ್ಲೇ ಮಾತಾಡ್ತೀನಿ. ಅಲ್ಲ, ನನಗೂ ಇಷ್ಟ. ಯಾಕೆ ಅಂತಂದರೆ ನಿಮ್ಮದು ಭಾಳಷ್ಟು ಇಂಟರ್ವ್ಯೂಸನ್ನು ನಾನು ನೋಡಿದ್ದೀನಿ. ಲೈಕ್ ನೀವು ಭಾಳಷ್ಟು ಬೇರೆ ದೇಶಗಳಿಗೆಲ್ಲ ಹೋದಂಥ ಸಂದರ್ಭದಲ್ಲಿ ನಿಮಗೆ ಕಮ್ಯುನಿಕೇಷನ್ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ. ಮೇಡಮ್, ಯಾರು ಹಾರ್ಟಲ್ಲಿ ಕ್ಲೀನಾಗಿರ್ತಾರೆ, ಯಾರು ಹೃದಯದಲ್ಲಿ ನಗ್ತಾರೆ, ಯಾರು ಕಣ್ಣಲ್ಲಿ ನಗ್ತಾರೆ, ಅವ್ರಿಗೆ ಭಾಷೆ ಬೇಡ ಮೇಡಮ್. ನಾನು ಬೇರೆ ದೇಶಕ್ಕೆ ಹೋದಾಗ, ಫ್ರೆಂಚ್ಗೆ ಹೋದಾಗ, ಫ್ರಾನ್ಸ್ಗೆ ಹೋದಾಗ, ಅಮೇರಿಕಕ್ಕೆ ಹೋದಾಗ ಅಲ್ಲಿ ಬೇರೆ 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 ಲ್ಯಾಂಗ್ವೇಜ್ ಇರ್ತದೆ. ನಾವೆಲ್ಲ ಇಂಗ್ಲೀಷ್, ಇಡೀ ವಿಶ್ವದಲ್ಲಿ ಇಂಗ್ಲೀಷ್ ಒಂದೇ ನಾವು ಅನ್ಕೋತೀವಿ, ತಪ್ಪದು. ಫ್ರಾನ್ಸ್ಗೆ ಹೋದಾಗ ಫ್ರೆಂಚ್ ಇರ್ತದೆ, ಅಲ್ಲಿ ಬೇರೆ, ಅಲ್ಲಿ ಲಿಪಿ ಒಂದೇ ಇರ್ತದೆ, ಬಟ್ ಭಾಷೆ ಮಾತ್ರ ಬೇರೆ ಇರ್ತದೆ. ಆವಾಗ ಅವ್ರು ಕೇಳ್ತಾರೆ, ನಾನು ಊಟ 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 ಕೊಡ್ತೀರಾ, ಊಟ ಎಲ್ಲಿ ಅಂದರೆ ಗೊತ್ತಾಗ್ಬಿಡ್ತದೆ. ಹಿಂಗಂದ್ರೆ ಅವ್ರು ಹಿಂಗೆ ಅಂತಾರೆ, ಅವ್ರಿಗೆ ಗೋ ದಿ ಸೈಡ್ ಅಂತಾರೆ. ಆಮೇಲೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ಸ್ಪೋರ್ಟ್ಸ್ ಅಂದರೆ ಹಿಂಗೆ ಜಾಗ ತೋರಿಸ್ತಾರಲ್ಲ. ಸೊ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಅಂದರೆ 88ನೇ ಇಸ್ವಿಲಿ ಫ್ರಾನ್ಸ್ ದೇಶಕ್ಕೆ ಹೋಗ್ತೀವಿ, ಸ್ಪರ್ಧೆಗಳಿಬ್ರು ಇರ್ತೀವಿ. ನಮ್ಮ ಜೊತೆ IAS ಆಫೀಸರ್ ಇಬ್ಬರು ಬಂದಿರ್ತಾರೆ, ಆಮೇಲೆ ಸುಮಾರು KS ಆಫೀಸರ್ ಬಂದಿರ್ತಾರೆ ನಮ್ಮನ್ನ ಜೊತೆಲಿ ಕರ್ಕೊಂಡು ಹೋಗೋಕ್ಕೆ. ಸೊ ಏರ್ಪೋರ್ಟಲ್ಲಿ ಬೆಳಗ್ಗಿಂದ 4 ಗಂಟೆಗೆ ಇಳ್ಕೋತೀವಿ, ಅಡ್ರೆಸ್ ಇಟ್ಕೋತೀವಿ. ಅವ್ರ ಮುಂದೆ ನಾವು ಹೋಗ್ತಾ ಇರ್ತೀವಿ, ಅಡ್ರೆಸ್ ಎಲ್ಲೂ ಕೇಳೋದು, ಹಿಂಗೋಗಿ ಎಲ್ಲ ತೋರಿಸ್ತಾನೆ ಇರ್ತಾರೆ. 2 ಗಂಟೆ ಸುತ್ತಾಡಿ ಬಂದಮೇಲೆ ಒಂದು ರೂಮ್ ಸಿಗುತ್ತೆ, ಅಲ್ಲಿ ಮಲ್ಕೋತೀವಿ. ಬೆಳಗ್ಗೆ ತೆಗೆದ್ರು ಅಲ್ಲೇ ಇರ್ತೀವಿ. ಅಂದರೆ ನಮ್ಮ ಆಫೀಸರ್ ನಮ್ಮ ಜೊತೆ ಬಂದಿರ್ತಾರಲ್ವ, ಅದ್ರದ್ದು YK ಮುದ್ದುಕೃಷ್ಣ ಸರ್ ಇರ್ತಾರೆ. ಅವರು ಇಂಗ್ಲೀಷಲ್ಲಿ ಸ್ಟ್ಯಾಂಡರ್ಡ್ ಆಗಿ ಅವರೊಬ್ಬರಿಗೆ ಇಂಗ್ಲೀಷ್ ಎಲ್ಲರೂ ಕೇಳಿರ್ತಾರಲ್ವ, ಅವ್ರು ಇಂಗ್ಲೀಷ್ ಬರಲ್ಲ. ಅಲ್ಲಿ ಅವ್ರ ಅಡ್ರೆಸ್ 10 ನಿಮಿಷ ಹುಡುಗ ಅಡ್ರೆಸ್ 2 ಅವರ್ ಹುಡ್ಕಾಡಿದ್ದೀವಿ. ಸೊ ಹಂಗೆ ಇಂಗ್ಲೀಷ್ ಯಾರಿಗೂ ಬರಲ್ಲ. ಇಂಗ್ಲೀಷ್ ದೊಡ್ಡ ಆಸ್ತಿ ಅಲ್ಲ, ಬಟ್ ಕಲಿಬೇಕು. ವಿದ್ಯೆ ಕಲ್ತಿಲ್ಲ ನಾವು, ಬಟ್ ಹೆಮ್ಮೆ ಇದೆ ನಮ್ಮ ಭಾಷೆ ಮಾತಾಡೋದು. ಅಲ್ಲ, ನಾನು ಹೊಸದಾಗಿ ಬೆಂಗಳೂರಿಗೆ ಬಂದಿದ್ನಲ್ಲ ಸರ್, ಆವಾಗ ಬಸ್ಸಲ್ಲಿ ಯಾರಾದರೂ ಇಂಗ್ಲೀಷಲ್ಲಿ ಬಸ್ ಎಲ್ಲೋಗುತ್ತೆ ಅಂತ ಕೇಳ್ಬಿಡ್ತಾರೋ ಅಂತ ತಲೆ ಬಗ್ಗಿಸಿ ಮಲ್ಕೊಂಡವಳು ಸ್ಟಾಪ್ ಬರೋವರೆಗೂ ತಲೆ ಎತ್ತಾ ಇರಲಿಲ್ಲ ನಾನು. ಯಾರಾದರೂ ಕೇಳ್ಬಿಟ್ರೆ ಈ ಬಸ್ ಎಲ್ಲೋಗ್ತಾ ಇದೆ ಅಂತ, ಮತ್ತು ಅದಕ್ಕೆ ಇಂಗ್ಲೀಷಲ್ಲಿ ಉತ್ತರ ಕೊಡಬೇಕಲ್ಲ, ಅದಕ್ಕೋಸ್ಕರ ಅಷ್ಟು ಅಂದರೆ ಒಂದು ಇಂಗ್ಲೀಷ್ ಅನ್ನೋದು ಅಷ್ಟು ದೊಡ್ಡ ಫೋಬಿಯಾ. ಸೊ ಯಾರಿಗೇ ಆಗಲಿ ಆ ಫೋಬಿಯಾದ ಮಧ್ಯೆ ಎಷ್ಟು ಕಂಟ್ರಿ ಓಡಾಡಿದ್ರಿ ಸರ್ ನೀವು? ಇಲ್ಲಿಗೆ ಸೋಫಾರ್ ಇವಾಗ 85 ದೇಶ ಹೋಗಿದ್ರಿ ಮೇಡಮ್.
85 ದೇಶದಲ್ಲೂ ಕೂಡ ನೀವು ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಬರೀ ಎಲ್ಲ ಬರೀ ಭಾಷೆಯಲ್ಲಿ ಹೇಳೋದು ಸೈನ್ ಲ್ಯಾಂಗ್ವೇಜ್ ಅಲ್ಲಿ. ಎಸ್ ಹಾ ತುಂಬ ತುಂಬ ಖುಷಿಯಲ್ಲಿ ಮಾತಾಡ್ತೀನಿ ನಾನು. ಹಾ ಹಾಯ್ ಹಾಯ್ ಜೆಂಟ್ಲ್ಮ್ಯಾನ್ ಹಲೋ ಅವ ಯು ವೇರ್ ಇಸ್ ದ ಹೋಟೆಲ್ ಅಂತೀನಿ. ಆಗ ಅವ್ರು ಖುಷಿಯಾಗಿ ತೋರಿಸ್ತಾರೆ ಅವರು. ಎಲ್ರಿಗೂ ಅಷ್ಟೇ ಇಂಗ್ಲೀಷ್ ಅಂದರೆ ಕಣ್ಣಲ್ಲಿ ನಾವು ಪ್ರೀತಿ ತೋರಿಸಿದಾಗ ನಾವು ಕಲ್ಲತ್ರ ಕೂಡ ಮಾತಾಡ್ಬೋದು ಮೇಡಮ್. ಆಯಿತಾ. ಜಪಾನ್ ಹೋಗಿದ್ದೀನಿ, ಅಲ್ಲಿ ಇಂಗ್ಲೀಷ್ ಬರಲ್ಲ. ಜರ್ಮನಿಲಿ ಇಂಗ್ಲೀಷ್ ಬರಲ್ಲ, ಫ್ರಾನ್ಸಲ್ಲಿ ಬರಲ್ಲ, ಇಟಲಿಲಿ ಬರಲ್ಲ, ರೋಮಲ್ಲಿ ಬರಲ್ಲ. ಜೊತೆಗೆ ನಿಮಗೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ದೇಶಕ್ಕೂ ಹೋಗಿದ್ದೀನಿ ಮೇಡಮ್. ಎಲ್ಲೋದ್ರೂ ನಿಮ್ಗೆ ಇಂಗ್ಲೀಷ್ ಬರಲ್ಲ, ಯಾರಿಗೂ ಬರಲ್ಲ. ನಾವು ಇಲ್ಲಿ ಕೂತು ಅನ್ಕೋತೀವಿ ಇಂಗ್ಲೀಷ್ ದೊಡ್ಡ ಭಾಷೆ ಅನ್ಕೋತೀವಿ. ಇಂಗ್ಲೀಷ್ ದೊಡ್ಡ ಭಾಷೆ ಇಲ್ಲ. ಹೃದಯ ಬಿಚ್ಚಿ ಕಣ್ಣು ಬಿಚ್ಚಿ ಯಾರು ಮಾತಾಡ್ತಾರಲ್ಲ ಅವ್ರು ಯಾವ ಭಾಷೆ ದೊಡ್ಡದಿರಲ್ಲ. ಯಾವ ದೇಶದ ಜನ ತುಂಬಾ ಲೈಕ್ ಆದ್ರು ನಿಮ್ಗೆ? ನನಗೆ ತುಂಬ ಇಷ್ಟವಾಗಿ ಜನ ಜಪಾನ್ ಜನ. ಓ ಜಪಾನ್ ಜನ ಅವರು ನಮಗೆ ತುಂಬ ಹೋಲಿಕೆ ಇದೆ, ತುಂಬ ನಡವಳಿಕೆ ಇದೆ. ಬಟ್ ಅವ್ರಿಗೆ ಭಾಷೆ ಇಂಗ್ಲೀಷ್ ಬರಲ್ಲ. ನಾವೇ ಪೂರ್ ಅನ್ಕೋತೀವಿ, ನಮಗಿನ ಪೂರ್ ಅವರು. ಆದರೆ ಅವ್ರ ಭಾಷೆ ಅವ್ರು ಇದಕ್ಕೆ ತುಂಬ ಬೆಲೆ ಕೊಡ್ತಾರೆ. ನಮ್ಮ ಹತ್ರ ಅವರು ತುಂಬ ಇಂಟ್ರಾಕ್ಟ್ ಮಾಡ್ಕೋತಾರೆ. ಯಾಕಂದ್ರೆ ಬುದ್ಧ ಹುಟ್ಟಿದ್ದು ಇಲ್ಲಿ ಅಂತ ಅವ್ರಿಗೆ ತುಂಬ ಖುಷಿ ಅವ್ರಿಗೆ. ಸೊ ನಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಜಪಾನ್ ಅಂದರೆ ನಾನು ಯಾರೇ ಇಂಡಿಯನ್ಸ್ ಯಾರೇ ಹೋದ್ರು ನಮಗೆ ಆ ಒಂದು ಫೀಲ್ ಆಗುತ್ತೆ ಮೇಡಮ್, ನಮ್ಮನೆ ಹತ್ರ ಫೀಲ್ ಆಗುತ್ತೆ. ಇಂಡಿಯನ್ನ ಒಂಥರ ನೋಡೋರು, ಡಿಸ್ಕ್ರಿಮಿನೇಷನ್ ಮಾಡೋರು, ಆ ಥರ ದೇಶ ಯಾವುದು? ಇಂಡಿಯನ್ಸ್ ಅಂದ ತಕ್ಷಣ ಅಂತ ಆ ಥರ ಅಂದರೆ ನಾವು ಸ್ಪೋರ್ಟ್ಸ್ ಹೋಗೋದಲ್ವಾ. ಸೊ ಎಲ್ಲ ಅವಾಗಿಂದ ನಮ್ಮ ಸ್ವಲ್ಪ ಎಲ್ಲ ಸ್ವಲ್ಪ ಹಂಗೆ ನೋಡ್ತಾ ಇದ್ವಿ. ಇವಾಗ ನಮ್ಮಲ್ಲಿ ಸ್ಪೋರ್ಟ್ಸ್ ರೆಡಿ ಆಗಿದೆ. ಆ ಥರ ಕಂಟ್ರಿ ಯಾರಿಲ್ಲ. ಬಟ್ ನಿಮ್ಗೆ ಗೊತ್ತು ಕೆಲವು ದೇಶ ಇದೆ ಅವರು ಆಲ್ಮೋಸ್ಟ್ ನಮ್ಮನ್ನು ಹೇಟ್ ಮಾಡಿದೆ ನಮ್ಮನ್ನು. ಯಾವ ದೇಶ? ಯಾವ ದೇಶ ನಾನು ಹೆಂಗೆ ಹೇಳೋಕ್ಕಾಗತ್ತೆ? ಪಾಕಿಸ್ತಾನ ಆಗ್ಬೋದು. ಬಿಡಿ, ಪಾಕಿಸ್ತಾನ ಬಿಟ್ಟಾಕೆ ಅದು ಬೇರೆ ಈ ಥರ ಇವರೆಲ್ಲ ವಿಷಯ ಮೊದಲಿನ ಅಷ್ಟೇ. ಬಟ್ ನಾನೇನಂದರೆ ಎಲ್ಲರ ಜೊತೆ ಮಿಕ್ಸ್ ಆಗ್ತೀನಿ. ಎಲ್ಲ ಹೋಗಿ ಇವಾಗ ನಾನು ಹಿಂದಿ ಮಾತಾಡ್ತೀನಿ, ಉರ್ದು ಮಾತಾಡ್ತೀನಿ. ಸೊ ಅವ್ರ ಜೊತೆ ಮಿಕ್ಸ್ ಆಗ್ಬಿಟ್ಟು ನಾವೆಲ್ಲ ಒಂದು ಕಡೆ ಸೇರ್ಕೋತೀವಿ, ಒಂದು ಕಡೆ ಮಾತಾಡ್ತೀವಿ. ಸೊ ಹಂಗಿರೋದು ನಮ್ಗೆ ಏನು ಖುಷಿ ಆಗುತ್ತೆ. ಬಟ್ ಯಾರು ನಮ್ಮನ್ನು ಮೊದಲು ಅಷ್ಟು ಕಂಡಮಾಗಿ ಇವಾಗ ಯಾರು ನೋಡೋಕ್ಕಾಗಲ್ಲ ಈಗ. ಸರಿ,